ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು ತಲೆನೋವು. ಯಾರ್ಯಾರಿಗೆ ತಲೆನೋವು ಇದೆಯೋ ಆ ತಲೆನೋವು ಇರುವಂಥವ್ರು ಈ ಟ್ಯೂಬನ್ನು ನೇರವಾಗಿ ನಮ್ಮ ತಲೆಯ ಭಾಗಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅದಲ್ಲೇ ಡ್ರೈ ಆಗಿಬಿಡುತ್ತೆ. ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ತಲೆನೋವು ಕಮ್ಮಿ ಆಗುತ್ತೆ. ಸಾಧ್ಯವಾದರೆ ಇದನ್ನು ಹಿನೇಲ್ ಮಾಡಬೇಕು. ಅದು ಕೈಗೆ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಮೂಸುವಂಥದ್ದು, ಹಿನೇಲ್ ಮಾಡುವಂಥದ್ದು, ಅದು ನಿಮ್ಗೆ ತುಂಬ ಉಪಯೋಗ ಆಗುವಂಥದ್ದು. ತಲೆ ಏನು ಸಮಸ್ಯೆ ಇದೆ, ಎಷ್ಟೇ ನಾವು ಶಾಂಪೂ ಯೂಸ್ ಮಾಡಿದ್ರು ಏನು ಹೋಗ್ತಾ ಇರೋದಿಲ್ಲ ಅಂಥವ್ರು ಇದನ್ನ ನೇರವಾಗಿ ತಲೆಯ ಭಾಗಕ್ಕೆ ಹಚ್ಕೊಂಡ್ರೆ, ದಿನಕ್ಕೆ 2 ಬಾರಿ ಹಚ್ಕೊಂಡ್ರೆ ಏನು ಸಹಜವಾಗಿ ಸತ್ತು ಬಿದ್ದೋಗುತ್ತೆ. ಡ್ಯಾಂಡ್ರಫ್ಗೂ ಅಷ್ಟೇನೆ. ಡ್ಯಾಂಡ್ರಫ್ ಇರುವಂಥವ್ರು ಇದನ್ನ ನೇರವಾಗಿ ಎಲ್ಲೆಲ್ಲಿ ಡ್ಯಾಂಡ್ರಫ್ ಅನ್ನುವಂಥದ್ದು ಎಲ್ಲ ಕಡೆ ಇರೋದಿಲ್ಲ, ಅದು ಒಂದು ಪಾಯಿಂಟ್ಸ್ಗಳಿರುತ್ತೆ, ಅಲ್ಲಲ್ಲಿ ಪ್ಯಾಚಸ್ ಇರುತ್ತೆ. ಆ ಪ್ಯಾಚಸ್ ಮೇಲೆ ಇದನ್ನ ದಿನಕ್ಕೆ 2-3 ಬಾರಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ಸ್ನಾನ ಮಾಡಬೇಕು ಅಂತಿಲ್ಲ, ಅದಲ್ಲೇ ಡ್ರೈ ಆಗೋಗುತ್ತೆ. ಆಗ ಅದು ನಿಮ್ಗೆ ಏನು ಮಾಡ್ತೇನೆ, ಮಾರನೆಗೆ ಅದು ಚಕ್ಕೆ ಎಡ್ಕೊಂಡು ಬರೋಕ್ಕೆ ಶುರು ಆಗುತ್ತೆ. ನೀವು ಗಾಬರಿ ಆಗ್ಬೋದು, ಏನಪ್ಪ ಇಷ್ಟೊಂದು ಡ್ಯಾಂಡ್ರಫ್ ಇತ್ತು ಅಂತ. ಆ ಡ್ಯಾಂಡ್ರಫ್ ಒಳಗಡೆ ಇರುವಂಥದ್ದು ಆಚೆ ಬರ್ತಾ ಇರ್ತದೆ. ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಗಂಡು ಮಕ್ಕಳೇ ನನ್ನ ಸಲಹೆ ಏನಪ್ಪ ಅಂತಂದರೆ, ಸಾಧ್ಯವಾದರೆ ಒಂದ್ಸರಿ ತಲೆ ಮುಡಿ ಕೊಟ್ಬಿಡಿ. ತಲೆ ದೇವರಿಗೆ ಮುಡಿ ಕೊಟ್ಬಿಟ್ಟು ಇದನ್ನು ನೇರವಾಗಿ ಅಪ್ಲೈ ಮಾಡಿದ್ರೆ ಇನ್ನೂ ಹೆಚ್ಚು ಅದರ ಎಫೆಕ್ಟ್ ಅಂತ ತಾವು ನೋಡ್ಬೋದು. ಹಾಗೆ ಇನ್ನು ಇನ್ಸೋಮಿಯಾ, ಯಾರು ನಿದ್ದೆ ಬರ್ತಾ ಇರಲ್ಲ, ನಿದ್ದೆ ಬರದೇ ಇರೋವಂಥವ್ರು ಇದನ್ನು ತಲೆಗೆ ಒಂದು 10 ಗೆರೆ ಎಡ್ಕೊಳ್ಬೇಕು, ಹಣೆ ಮೇಲೆ 2 ಗೆರೆ ಎಡ್ಕೊಳ್ಬೇಕು, ಮತ್ತು ಇದನ್ನು ಜೋರಿಗೆ ಹಿನ್ನೆಲೆ ಮಾಡಬೇಕು, ಮುಸ್ಬಿಟ್ಟು ಮಲಿಕೊಳ್ಬೇಕು. ತುಂಬ ಸೊಗಸಾಗಿ ನಿದ್ದೆ ಬರುತ್ತೆ. ಹಲ್ಲು ನೋವಿರುವಂಥವ್ರು ಈ ಕ್ಯಾಪನ್ನು ಓಪನ್ ಮಾಡಬೇಕು. ಈ ಕ್ಯಾಪನ್ನು ನಾವು ತೆಗಿಬೋದು. ಆ ಕ್ಯಾಪ್ ತೆಗಿಬೇಕು. ಇಯರ್ ಬಡ್ ಬರುತ್ತೆ. ಇಯರ್ ಬಡ್ ತಗೊಂಡು ಇದನ್ನು ಅದ್ಬಿಟ್ಟು ಅಲ್ಲಿನ ಒಸಡುಗಳ ಮೇಲೆ ಮತ್ತು ಹೊರಗೆ 2 ಭಾಗದಲ್ಲಿ ಅದನ್ನು ಸಾರ್ಕೊಳ್ಬೇಕು. ಇಲ್ಲಿ ಒಂದು ಎಚ್ಚರಿಕೆ ಏನು ವಹಿಸ್ಬೇಕಪ್ಪ ಅಂತಂದರೆ, ಇಲ್ಲಿ ನಾಲಿಗೆಗೆ ತಾಕಿಸಿದ್ರೆ ಉರಿ ಬರುತ್ತೆ. ಅಪಾಯ ಏನಿಲ್ಲ, ಉರಿ ಬರುತ್ತೆ. ಆಗ ಅಂಥ ಉರಿ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಳ್ಬೇಕು. ಕೊಬ್ಬರಿ ಎಣ್ಣೆಯನ್ನು ನಾಲಿಗೆಯ 2 ಕಡೆಗೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು, ಆಮೇಲೆ ಹಚ್ಕೊಳ್ಬೇಕು. ಆಗ ನಾಲಿಗೆಗೆ ತಾಕಿಸಿದ್ರು ಸಹ ಉರಿ ಬರೋದಿಲ್ಲ. ಇನ್ನು ಉಳುಕಲ್ಗೂ ಅಷ್ಟೇ, ಇಯರ್ ಬಡ್ಡಲ್ಲಿ ಅದನ್ನು ಅದ್ಬೇಕು, ಉಳುಕಲ್ಲಿನ ಮೇಲೆ ಅದನ್ನು ಆ ಡ್ರಾಪನ್ನು ಹಾಕಬೇಕು. ಇನ್ನು ಬಾಯಿ ದುರ್ವಾಸನೆ ಬರುವಂತ ಇದ್ದರೆ ನಾವು ಒಂದು ಅರ್ಧ ಲೋಟ ನೀರಿಗೆ, ಚಿಕ್ಕ ಲೋಟ ಅರ್ಧ ಲೋಟ ನೀರಿಗೆ 4 ರಿಂದ 5 ಡ್ರಾಪ್ ಹಾಕಿ ಗಾಗ್ಲಿಂಗ್ ಮಾಡಬೇಕು, ಬಾಯಿ ಮುಕ್ಕಳಿಸ್ಬೇಕು. ಬಾಯಿ ತುಂಬ ಫ್ರೆಶ್ ಆಗಿರುತ್ತೆ. ಇನ್ನು ತುಂಬ ಜನಕ್ಕೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಅವ್ರಿಗೆ ಏನೋ ಬೇಸರ ಇರುತ್ತೆ, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅಂಥವ್ರು ಅಷ್ಟೇ ಅದನ್ನು ಕೈಗೆ ಸಾಲ್ಕೊಳ್ಬೇಕು, ಅದನ್ನು ಹಿನ್ನೆಲೆ ಮಾಡಬೇಕು. ಆ ಹಿನ್ನೆಲೆ ಮಾಡುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ, ಅವ್ರಿಗೆ ಒಂದು ಪಾಸಿಟಿವ್ ಆರಾಮ ಬರುತ್ತೆ. ಹಾಗೆ ತುಂಬ ಜನಕ್ಕೆ ಸಿಗರೇಟ್ ಸೇದುವಂಥದ್ದು, ಪದೇ ಟೆನ್ಷನ್ಗೆ ಸಿಗರೇಟ್ ಸೇರ್ತಾ ಇರ್ತಾರೆ, ಈ ದಿನಕ್ಕೆ 20-30 ಸಿಗರೇಟ್ ಸೇರ್ತಾರೆ. ಅಂಥವ್ರು ಅಷ್ಟೇ, ನಿಮಗೆ ಸಿಗರೇಟ್ ಸೇದಬೇಕು ಅನ್ನಿಸ್ದಾಗ ಇದನ್ನು ಜಸ್ಟ್ ಹಿನ್ನೆಲೆ ಮಾಡಿ, ನಿಮಗೆ ಆ ಸೇದಬೇಕು ಅನ್ನುವಂಥ ಭಾವನೆ ಹೊರಟೋಗುತ್ತೆ, ನಿಮಗೆ ಮನಸ್ಸು ಪ್ರಶಾಂತವಾಗುತ್ತೆ. ಇನ್ನು ಗಾಯಗಳು, ಯಾರ್ಯಾರು ಗಾಯ ಇದೆಯೋ ಅವರು ಅಷ್ಟೇ ಇದನ್ನು ಓಪನ್ ಮಾಡಬೇಕು, ಬಾಯಿ ಇರುತ್ತೆ ಅದು ತೆಗಿಬೇಕು. ತೆಗೆದು ಗಾಯದ ಮೇಲೆ ಡ್ರಾಪ್ ಹಾಕಬೇಕು. 1, 2, 3 ಅಂದರೆ ಗಾಯ ಎಷ್ಟಿದೆಯೋ ಅದ್ರ ಮೇಲೆ ದಿನಕ್ಕೆ 3 ಬಾರಿ ಡ್ರಾಪ್ ಹಾಕಬೇಕು. ಗಾಯ ಸಂಪೂರ್ಣ ಒಣಗೋಗುತ್ತೆ. ಕೆಮ್ಮಿರುತ್ತೆ, ಸಿಕ್ಕಾಬಟ್ಟೆ ಕೆಮ್ಮು, ಕ್ರಾನಿಕಲ್ ಕೆಮ್ಮು, ಕಫ ಕಫ ಬರ್ತಾ ಇರುತ್ತೆ, ಕೆಲವು ಡ್ರೈ ಕೆಮ್ಮು ಇರುತ್ತೆ. ಅಂಥವ್ರೆಲ್ಲರೂ ಸಹ ಗಂಟಲು ಕಟ್ಟಿರುತ್ತೆ, ಕೆಲವರು ಸಿಂಗರ್ಸ್ ಇರ್ತಾರೆ, ಕೆಲವರು ತುಂಬ ಭಾಷಣ ಮಾಡೋರು ಇರ್ತಾರೆ. ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು. ಗಂಟಲು ಕಟ್ಟುವಂಥವ್ರಿಗೆ 4 ರಿಂದ 5 ಸ್ಪೂನ್ ನೀರಿಗೆ ಇದನ್ನು 4 ರಿಂದ 5 ಡ್ರಾಪ್ ಹಾಕಬೇಕು. ಹಾಕ್ಕೊಂಡು ಕುಡಿಬೇಕು. ಕುಡಿದ ನಂತರ 20 ನಿಮಿಷ ಬೇರೆ ಏನು ತಗೊಳ್ಕೊಳ್ಬಾರ್ದು. ಆಮೇಲೆ ಅದು ನೀವು ಏನು ಬೇಕಾದ್ರೆ ತಗೊಳ್ಕೊಬೋದು. ದಿನದಲ್ಲಿ 2 ಬಾರಿ, ತುಂಬ ಸಿವಿಯರ್ 3 ಬಾರಿ, ಇಲ್ಲ 2 ಬಾರಿ, 2 ರಿಂದ 3 ದಿವಸದಲ್ಲಿ ಸಂಪೂರ್ಣವಾಗಿ ನಿಂತೋಗುತ್ತೆ. ಮಕ್ಕಳಿಗೆ 2 ರಿಂದ 5 ವರ್ಷದ ಮಕ್ಕಳಿಗೆ 1 ಡ್ರಾಪು, 5 ರಿಂದ 12 ವರ್ಷ ಮಕ್ಕಳಿಗೆ 2 ಡ್ರಾಪ್ ಕೊಡಬೇಕು. 12 ವರ್ಷದ ನಂತರ ನಾವು 4 ಡ್ರಾಪನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ತುಂಬ ಜನಕ್ಕೆ ಎದೆ ಉರಿತಾ ಇರುತ್ತೆ, ಬೆಳಗ್ಗೆ ಎದ್ದು ಕೂಡಲೇ ಎದೆ ಉರಿ, ಹೊಟ್ಟೆ ಉರಿತಾ ಇರುತ್ತೆ, ಗ್ಯಾಸ್ಟ್ರಿಕ್ ಕಾರಣಕ್ಕೋಸ್ಕರ, ಅಲ್ಸರ್ ಆಗಿರುತ್ತೆ. ಅಂಥವ್ರು ಅಷ್ಟೇ ಅರ್ಧ ಲೋಟ ನೀರಿಗೆ, ಚಿಕ್ಕ ಲೋಟ ಅರ್ಧ ಲೋಟ ನೀರಿಗೆ 4 ರಿಂದ 5 ಡ್ರಾಪ್ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಆ ಎದೆ ಉರಿ ಎಲ್ಲ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇನ್ನು ಫಂಗಸ್ಸು, ಚರ್ಮ ಕಾಯಿಲೆಗಳಿರುತ್ತೆ, ಅಂಥವ್ರು ಇದನ್ನು ದಿನಕ್ಕೆ 6-7 ಬಾರಿ ಹಚ್ಚಬೇಕು. ದಿನಕ್ಕೆ ಅದೇನು ಇದೆಲ್ಲವೂ ಆಳಕ್ಕೆ ಹೋಗಬೇಕು. ಫಂಗಸ್ ಅಂದ್ರೆ ಏನು, ಕೆಳಗಡೆ ಹುಳುಗಳು ಅಂದರೆ ಅದು ಗೂಡು ಕಟ್ಟಿರುತ್ತೆ, ಅದು ಸಾಯಬೇಕು ಅಂತಂದಾಗ ನಾವು ಅದನ್ನು ಒಂದು ಕನಿಷ್ಠ 5-6 ಬಾರಿ ಅಂದರೆ ಹಚ್ಚಬೇಕು. ಹಚ್ಚಿದರೆ ನಿಮಗೆ 2-3 ದಿವಸದಲ್ಲಿ ಸಂಪೂರ್ಣವಾಗಿ ಹೊರಟೋಗುತ್ತೆ. ಯಾವುದಾದ್ರೂ ಭಾಗದಲ್ಲಿ ಚರ್ಮದಲ್ಲಿ ಹಚ್ಚಿದಾಗ ಉರಿ ಬರುತ್ತೆ ಅಂತಿದ್ರೆ ಆ ಉರಿ ಬರುವ ಜಾಗಕ್ಕೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಬೇಕು. ಅದರಲ್ಲೂ ಸಹ ಎಸ್ಪೆಷಲಿ ತೊಡೆ ಸಂದಿಯಲ್ಲಿ ಫಂಗಸ್ ಇರೋರು ಹಚ್ಕೊಳ್ಬೇಕಾದ್ರೆ ಟೆಸ್ಟಿಕಲ್ ಭಾಗ ಇರ್ಬೋದು ಅಥವಾ ಬೇರೆ ಸ್ಮೂತ್ ಭಾಗ ಇರ್ಬೋದು, ಆ ಭಾಗದಲ್ಲಿ ಉರಿ ಬರುತ್ತೆ. ಆ ಭಾಗಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಬಿಟ್ರೆ ಆಗ ಇದಕ್ಕೆ ನಿಮಗೆ ಯಾವುದೇ ಉರಿ ಬರೋದಿಲ್ಲ. ಇನ್ನು ಮಂಡಿ ನೋವು ಇರುವಂಥವ್ರು ದಿನಕ್ಕೆ 5-6 ಬಾರಿ ಇದನ್ನು ಮಂಡಿ ಮೇಲೆ, ಚಿಪ್ಪಿನ ಮೇಲೆ ಮತ್ತು ಅಕ್ಕಪಕ್ಕ ಹಚ್ಚಬೇಕು. ನಿಮ್ಗೆ 2-3 ದಿವಸದಲ್ಲಿ ನಿಮಗೆ ಆ ನೋವು ಸಂಪೂರ್ಣವಾಗಿ ಹೊರಟೋಗುತ್ತೆ. ಹಾಗೆ ಮಸಲ್ ಟ್ಯಾಂಪ್ ಇರೋರು ಅಷ್ಟೇ, ಎಲ್ಲಿ ಮಸಲ್ ಇಟ್ಕೊಳ್ತು, ಮಸಲ್ ಸಮಸ್ಯೆ ಇದೆ, ಎಲ್ಲೋ ಉಳುಕಾಗಿದೆ, ಸ್ಪ್ರೈನ್ ಆಗಿದೆ ಅಂಥವ್ರು ಅಷ್ಟೇ ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ದಿನಕ್ಕೆ 2-3 ಬಾರಿ ಅಪ್ಲೈ ಮಾಡಬೇಕು. ಸಂಪೂರ್ಣವಾಗಿ ಆ ಸಮಸ್ಯೆ ನಮಗೆ ದೂರ ಆಗುತ್ತೆ. ಲಿಪೋಮ ಗಂಟು ಇರುವಂಥವ್ರು, ಲಿಪೋಮ ಗಂಟು ಕೆಲವರಿಗೆ ಮೇಲೆ ಕಾಣ್ತಾ ಇರುತ್ತೆ,
ಎದ್ದು ಕಾಣ್ತಾ ಇರುತ್ತೆ, ಕೆಲವರು ಕಾಣ್ತಾ ಇರೋದಿಲ್ಲ, ಅದನ್ನ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂತ ಅರ್ಥ. ಅದು ಹಾಗೆ ಬಿಟ್ಟರೆ ಅದು ಮೇಲೆ ಬರ್ತಾ ಇರುತ್ತೆ. ಹಾಗೆ ಯಾವುದೇ ಗಂಟೆ ಇರುವಂಥವ್ರು ಅಥವಾ ಹಣೆ ಮೇಲೆ ಗಂಟೆ ಇರುತ್ತೆ, ಕೆಲವರಿಗೆ ಇಲ್ಲೆಲ್ಲೋ ಕಿವಿ ಕೆಳಗಡೆ ಗಂಟೆ ಇರುತ್ತೆ, ಅಂಥವ್ರು ದಿನಕ್ಕೆ 8 ಬಾರಿ ಜೋಬಿ ಇಟ್ಕೊಳ್ಬೇಕು. ಅದ್ರ ಮೇಲೆ ಹಚ್ತಾ ಬರಬೇಕು, ಚೆನ್ನಾಗಿ ಅದನ್ನು ಕುಡಿಸ್ಬೇಕು. ಇದನ್ನು ಅದು ಆಳಕ್ಕೆ ಹೋಗುತ್ತೆ, ಆಳಕ್ಕೆ ಕರಗಿಸ್ತಾ ಬರುತ್ತೆ. ಅದು 15 ದಿವಸದಿಂದ 2 ತಿಂಗಳೊಳಗಡೆ ಸಂಪೂರ್ಣವಾಗಿ ಅದು ಕರಗೋಗುತ್ತೆ. ನಾವು ಅದು ಎಷ್ಟು ಗಟ್ಟಿ ಇದೆ ಅನ್ನೋ ಆಧಾರದ ಮೇಲೆ ನಾವು ಅದನ್ನು ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ಕೈಕಾಲು ಉರಿ ಇರುವಂಥವ್ರು, ಕಾಲು ಉರಿ ಇರುತ್ತವ್ರು ಅಷ್ಟೇ, ಎಲ್ಲಿ ಪಾದ ಉರಿ ಇದೆಯೋ ಆ ಪಾದ ಉರಿ ಇರೋ ಜಾಗದಲ್ಲಿ ಇದನ್ನು ಹಚ್ಕೊಂಡ್ರೆ ಆ ಉರಿಯೆಲ್ಲ ಹೊರಟಾಗುತ್ತೆ. ಉರಿ 2 ಕಾರಣಕ್ಕೆ ಬರುತ್ತೆ. ಒಂದು, ತುಂಬ ಶುಗರ್ ಹೈ ಆಗಿ ಆ ಸಮಸ್ಯೆ ಇರುವಂಥವ್ರು ಬರುತ್ತೆ. ಎರಡನೇದು BP ಹೆಚ್ಚಾಗಿ ರಕ್ತದ ಒಂದು ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅದು ಉರಿ ಬರುತ್ತೆ. ಅಂಥವರು ಬೇರೆ ಮೆಡಿಕೇಶನ್ ಮಾಡ್ಕೊಳ್ಬೇಕು. ಆದರೆ ಇದನ್ನು ಹಚ್ಕೊಂಡ್ರೆ ನಿಮಗೆ ತುಂಬ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಹೀಗೆ ಇದನ್ನು ನಾವು ಜೊತೆಗೆ ಒಂದು ಪ್ರೋಸೆಸ್ಸು ಬರುತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ, ಅದು ನೋಡಿಕೊಂಡು ನಾವು ಅದರ ತಕ್ಕಂತೆ ನಾವು ಯೂಸ್ ಮಾಡಿದ್ರೆ 100% ನಮಗೆ ಇದರಿಂದ ಉಪಯೋಗ ಇದೆ.